ಆತ್ಮೀಯ ಸಂಬಂಧನ ಆ ಥರ ತಿರುಗಿದಕ್ಕೆ ಅಲ್ವಾ. ಪ್ರೀತಿ ಆಯ್ತು, ಆಮೇಲೆ ಮದ್ವೆ ಆಯ್ತು, ಇವಾಗ ನೋಡಿದ್ರೆ ಡಿವೋರ್ಸ್ ಕೂಡ ಆಗ್ತಿದೆ. ಅಯ್ಯೋ ಮಾವ, ನೀನೆಷ್ಟು ಪಶ್ಚಾತ್ತಾಪ ಪಡ್ತಿದ್ಯಾ ಅಂತ ದೇವ್ರ ಹತ್ರ ಹೇಳಿದ್ರೆ ಅವನ್ ಹೇಗ್ ಅರ್ಥ ಮಾಡ್ಕೋತಾನೆ? ಅವನ್ ನಿನ್ ಮೇಲೆ ದಯ ತೋರ್ಸೋಷ್ಟ್ರಲ್ಲಿ ಪುಣ್ಯದ ಕಾಲ ಎಲ್ಲ ಹೊರಟೋಗಿರುತ್ತೆ. ಅಷ್ಟರಲ್ಲೇ ಡಿವೋರ್ಸು, ಕೋರ್ಟು, ಜಡ್ಜ್ಮೆಂಟು ಎಲ್ಲ ಆಗೋಗಿರತ್ತೆ ಮಾವ. ಆಗ ನೀನ್ ನಿಜವಾಗ್ಲೂ ದೇವ್ರ ಹತ್ರನೇ ಹೋಗ್ಬೇಕಾಗತ್ತೆ. ಮತ್ತಿವಾಗ ಏನ್ ಮಾಡ್ಬೇಕಂತ್ಯ? ಏನಿಲ್ಲ ಮಾವ, ಆಲ್ರೆಡಿ ನಾನು ಆದ್ಯನ ರೆಡಿ ಮಾಡ್ಬಿಟ್ಟಿದೀನಿ. ನೀನ್ ಬಂದ್ಬಿಟ್ಟು ಕ್ಷಮಾಪಣೆ ಕೇಳ್ಬಿಟ್ಟು ಅವಳ ಕಾಲ್ ಮೇಲೆ ಬಿದ್ಬಿಟ್ರೆ ಸಾಕು. ಹಂಗ್ ಬಿದ್ಬಿಟ್ರ? ಮಾವ, ನಿನ್ಗೂ ಗೊತ್ತಿದ್ಯೋ ಇಲ್ವೋ, ತುಂಬಾ ಜನ ಗಂಡ್ಮಕ್ಳು ಹೆಣ್ಮಕ್ಳು ಕಾಲ್ಗಳನ್ನೇ ನೋಡ್ತಾರಂತೆ. ಯಾಕೆ ಹೇಳು? ಯಾಕೆ? ಚೆನ್ನಾಗಿರುವಾಗ ಅವ್ರ ಕಾಲ್ಗಳನ್ನ ನೋಡಿ ಅವ್ರ ಕಾಲ್ಗೆಜ್ಜೆ ಚೆನ್ನಾಗಿದೆ ಅಂತ ಹೊಗಳ್ತಾರಂತೆ. ಗಂಡ ಹೆಂಡತಿ ಚೆನ್ನಾಗಿಲ್ದಿರುವಾಗ, ಜಗಳ ಆಡ್ಕೊಂಡಿರುವಾಗ ಅದೇ ಗೆಜ್ಜೆ ಅದೇ ಕಾಲ್ಗಳನ್ನ ಗಟ್ಟಿಗೆ ಹಿಡ್ಕೊಂಡ್ರೆ ಸರಿ ಹೋಗುತ್ತೆ. ಗೊತ್ತಾ? ಇವೆಲ್ಲ ನಿಂಗೆ ಹೆಂಗ್ ಗೊತ್ತು ರಾಜಿ? ಹೆಂಗೆ? ನಾನು ಹುಡುಗಿ ಅಲ್ವಾ, ಅದಕ್ಕೆ. ಕರೆಕ್ಟ್. ಅಯ್ಯೋ ಮಾವ, ಇದೆಲ್ಲ ನಿಜಾನೇ. ಸರಿ, ಇವಾಗ ನಾನು ಏನ್ ಮಾಡ್ಬೇಕು ಅಂತ್ಯ? ಮಾಡ್ಬೇಕಾಗಿರೋದೇನು ಇಲ್ಲ ಮಾವ, ಇದ್ದಾಗೆ ಇಲ್ಲಿಗೆ ಬಂದ್ಬಿಡು. ನಾನಿಲ್ಲಿ ಆದ್ಯನ್ನ ಸರಿಯಾಗಿ ಟ್ಯೂನ್ ಮಾಡಿದ್ದೀನಿ. ಓ, ಇನ್ನೇನಿದೆ ಮತ್ತೆ, ನಾನ್ ಬಂದ್ ಒಳ್ಳೆ ರಾಗ ಹಾಡ್ಬಿಡ್ತೀನಿ. ಹಾ ಮಾವ, ನೀನ್ ಯಾವ ರಾಗ ಆದ್ರೂ ಹಾಡು, ರಿಸಲ್ಟ್ ಮಾತ್ರ ದೊಡ್ಡ ಗೀತೆನೇ ಆಗಿರ್ಬೇಕು. ಅದಾಗುತ್ತೆ, ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಬೇಗ ಬಾ ಮಾವ. ಏನಾಯ್ತು? ಏನಾದ್ರು ಹೇಳು. ಆದ್ಯ ಐಸ್ ಕ್ರೀಮ್ ತರ ಕರ್ಗೋಗೋ ಒಂದು ಐಡಿಯಾ ಕೊಟ್ಲು, ಅದು ರಾಜಿ ಕೊಟ್ಟಿದ್ದು. ನಾನು ಹೋಗ್ತೀನಿ. ಇದನ್ನು ಕುಡಿದ್ಬಿಡ. ನಿಧಾನ ಕುಡಿ, ನಿಧಾನ. ಬಾಯ್. ಹುಷಾರ್ ಕಣಲ್ಲೇ, ಫುಲ್ ಆನ್ ಅಲ್ಲಿ ಇದೀಯಾ, ಹುಷಾರು. ಅದೇ ಹುಷಾರು. ಈ ಟೈಮಲ್ಲಿ ರಾಜಲಕ್ಷ್ಮಿ ಫೋನ್ ಮಾಡಿದಾಳೆ. ಫೋನಾ ಇಲ್ಲ ಬಾಂಬಾ ಏನೋ ನನ್ಗಂತೂ ಗೊತ್ತಾಗ್ತಿಲ್ಲ. ಹುಷಾರ್ ಕಣಲ್ಲೇ, ನನ್ನ ಎಣ್ಣೆಯಲ್ಲಿ. ಏನು? ಯಾಕಿಷ್ಟೊತ್ತು? ಮುಖ ತೊಳ್ಕೊಂಡ್ ಬಂದೆ. ಯಾಕೆ ಮಾರ್ನಿಂಗ್ ಬ್ರಷ್ ಮಾಡಿಲ್ವಾ? ಚಿಚಿ, ಹಂಗಲ್ಲ. ನೀರ್ ಹಾಕೊಂಡ್ರೆ ಕ್ಲಾರಿಟಿಯಲ್ಲಿ ಕಾಣಿಸ್ತಾಳೆ ಅಂತ. ಯಾರು? ಆದ್ಯ. ಅದೇನು? ಮಾವ, ನೀನು ಕುಡ್ದಿದ್ಯಾ? ನಮ್ಮ ಅಪ್ಪನೂ ಕುಡ್ದ. ಕುಡ್ದು ಬಂದಿದ್ಯಾ? ಅಯ್ಯಯ್ಯೋ, ಏನ್ ಮಾವ ನೀನು ದೇವಸ್ಥಾನಕ್ಕೆ ಹೋಗಿದ್ದೆ ಅಂದೆ? ತೀರ್ಥ ಕುಡಿಯೋದು ಅಂದ್ರೆ ಇದೇನಾ? ಆದಿನ ಹತ್ರ ಮಾತಾಡಕ್ಕೆ ಒಂಚೂರು ಶಕ್ತಿ ಬೇಕಲ್ವ ರಾಜು? ನಿನ್ನ ಕರ್ಮ. ನಾನೇ ನಿಮ್ಮನ್ ಸರಿ ಮಾಡೋದು. ಅವಳು ನಿನ್ನ ಹೀಗ್ ನೋಡಿದ್ಲು ಅಂದ್ರೆ ಅವಳೇ ಸರಿಯಾಗಿ ಮಾಡ್ತಾಳೆ. ಭಯ ಪಡ್ಬೇಡ ರಾಜಿ, ನಾನೇನ್ ಮುತ್ಕೊಡಕ್ ಹೋಗ್ತಿಲ್ವಲ್ಲ, ಕಾಲು ಹಿಡ್ಕೊಳಕ್ ಹೋಗ್ತಿದ್ದೀನಿ. ಮೂತಿ ಮೇಲಿರುತ್ತೆ, ಕಾಲು ಕೆಳಗೆ. ಸುಮ್ನಿರ್ತೀಯಾ ನೀನು? ನಿನ್ ಲಾಜಿಕ್ಕು ನೀನ್ ಹೀಗ್ ಮಾಡಿರೋದ್ರಿಂದನೇ ಈ ಗಲಾಟೆ ಎಲ್ಲ ಬಂದು ಇಲ್ಲಿಗೆ ನಿಂತಿದೆ. ಏನೋ ಒಂದು, ನೀನ್ ಮೊದ್ಲು ಸರಿಗೆ ನಿಂತ್ಕೋ. ಅಯ್ಯೋ ಮಾವ, ನಿಂತ್ಕೋ ಸರಿಗೆ. ನಾನ್ ಹೋಗಿ ಏನಂತ ಹೇಳ್ಬೇಕ್ರ ರಾಜಿ? ಸರಿ, ನಾನ್ ಹೇಳ್ದ ಹಾಗೆ ಹೇಳ್ಬೇಕು. ನಿನ್ ಮಾತನ್ನ ಮೀರೋದಿಲ್ಲ. ಹಂಗೆ ನಿನ್ ಮಾತು ಯಾವತ್ತೂ ಮೀರಲ್ಲ. ನನ್ನ ಹತ್ರ ಅಲ್ಲ, ನೀನು ಈ ಮಾತನ್ನ ಆದ್ಯನ ಹತ್ರ ಹೇಳ್ಬೇಕು. ಓಕೆ. ನೆಕ್ಸ್ಟ್ ನೀನ್ ಹಾಕುವಂತ ಗೆರೆನ ನಾನ್ ದಾಟಲ್ಲ. ನೀನಂತ ಆಕ್ಟಿಂಗ್ ಮಾಡೋದ್ ಬೇಕಾಗಿಲ್ಲ. ನಾನ್ ಹೇಳ್ತಿರೋದನ್ನ ನೀನಲ್ಲಿ ಹೇಳು ಮಾವ. ಹೇಳ್ತೀನಿ ಇಲ್ಲಿ ನಿಂತ್ಕೋ ನಿಮಿಷ. ಏನು ಹೇಳ್ತೀನಿ?
ನಿನಗೆ ಯಾವ ಕಷ್ಟನೂ ಕೊಡಲ್ಲ. ಸರಿ. ನೀನ್ ಹೇಗ್ ಹೇಳ್ತೀಯೋ ಹಾಗೆ ನಡ್ಸ್ಕೊಡ್ತೀನಿ. ಡೈವೋರ್ಸ್ ಕೇಸ್ನ ವಿತ್ಡ್ರಾ ಮಾಡ್ಬಿಡು ಓಕೆ, ಆದ್ಯಾ. ಹಂಗೆ. ಹಾ ಓಕೆ. ನಿನ್ ಟ್ಯಾಲೆಂಟು ನನಗ್ ಗೊತ್ತು ಮಾವ. ಅದಕ್ಕೆ ಈ ಚೀಟಿಲ್ ಬರ್ದಿದ್ದೀನಿ. ತಗೋ. ಥ್ಯಾಂಕ್ಸ್ ರಾಜಿ, ಥ್ಯಾಂಕ್ಸ್, ಥ್ಯಾಂಕ್ ಯು. ಅದ್ ಹಾಗಲ್ಲ ಮಾವ. ಏನ್ ರಾಜಿ, ನಿಮ್ ಮಾವ ನನ್ ಕಾಲ್ ಮೇಲ್ ಬಿದ್ನಾ ಇಲ್ಲ ಕುಡಿದು ಬಿದ್ನಾ? ಅದು ಏನ್ ನಡೀತು ಅಂದ್ರೆ ಬೇಡ ರಾಜಿ, ಅವನಿಗೆ ಒಳ್ಳೇದನ್ ಮಾಡಕ್ ಹೋಗಿ ನೀನ್ ಫೂಲ್ ಆಗ್ಬೇಡ. ಕನ್ನಡಿಲಿ ನನ್ನ ನಾನ್ ನೋಡ್ಕೊಂಡಾಗ ಇಂಥವನ್ನ ಪ್ರೀತಿಸಿದಕ್ಕೆ ನಾನ್ ಈಡಿಯತ್ ಅಂತ ನನ್ಗನ್ಸುತ್ತೆ. ಆದ್ಯಾ, ಇಲ್ ನೋಡು, ನನ್ ತಂಗಿ ರಾಜಲಕ್ಷ್ಮಿ ಹೃದಯ ತುಂಬಾನೇ ಸ್ವಚ್ಛವಾದ್ದು, ಪರಿಮಳಿಸೋ ಪುಷ್ಪವಾದ್ರೂ ಇಂಥ ಒಬ್ಬ ಕುಡ್ಕನ್ ಜೊತೆ ಇದ್ರೆ ಆ ವಾಸನೆ ಬರುತ್ತೆ. ಈಗ ನೀನೇ ನೋಡುದಿಯಲ್ಲ, ಇನ್ಯಾವತ್ತು ನಮ್ಮನ್ನ ಬಂದ್ ಮಾಡ್ಬೇಕು ಅಂತ ಅನ್ಕೋಬೇಡ. ಯಾವ ಹೆಣ್ಣಾದ್ರೂ ಇಂಥವನ್ನ ಇಷ್ಟಪಡೋದಿಲ್ಲ. ಯಾಕೆ ಅಂದ್ರೆ ನಿಮ್ ಮಾವನ್ಗೆ ನನಗಿಂತ ಇಷ್ಟ ಆಗಿರೋದು ತುಂಬಾನೇ ಇದೆ. ಅರ್ಥ ಆಯ್ತಾ? ಅದ್ ಹಾಗಲ್ಲ ಆದ್ಯಾ. ಇನಫ್, ಲೀವ್ ಇಟ್. ಆದ್ಯಾ, ಆದ್ಯಾ.